ಇರಾನ್ ಇಸ್ರೇಲ್ ನಡುವೆ 10ನೇ ದಿನದ ಯುದ್ಧ ನಡೀತಾ ಇರುವಂತದ್ದು. ಇರಾನ್ ತೈಲ ಘಟಕಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗ್ತದೆ. ಟೆಹರಾನ್ನ 5 ತೈಲ ಘಟಕಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಟೆಹರಾನ್ ಇದು ಇರಾನ್ನ ರಾಜಧಾನಿ. ಟೆಹರಾನ್ನಲ್ಲಿರುವಂತಹ 5 ತೈಲ ಘಟಕಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಯಾಕೆಂದ್ರೆ ತೈಲ ಘಟಕಗಳು ಅಲ್ಲಿ ಒಂದು ಸ್ವಲ್ಪ ಏನಾದರೂ ಬೆಂಕಿ ಹೊತ್ಕೊಂಡ್ರು ಗೊತ್ತಲ್ಲ ಹೆಂಗೆ ಹೊತ್ಕೊಂಡು ಉರಿಯುತ್ತೆ ಅಂತ. ಆ ರೀತಿಯಾಗಿ ಧಗಧಗಿಸ್ತಾ ಇರುವಂಥದ್ದು ಇರಾನ್ನಿಂದಲೂ ಮುಂದುವರೆದಿದೆ ಪ್ರತಿ ದಾಳಿ. ಬಹ್ರೈನ್ನ ಜನವಸತಿ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಮಕ್ಕಳು ಸೇರಿದಂತೆ 35ಕ್ಕೂ ಅಧಿಕ ಜನರ ಸಾವಾಗಿದೆ. ರಾಯಭಾರ ಕಚೇರಿ ತುರಿತಾ ಇದ್ದಾರೆ ಅಮೆರಿಕ ಸಿಬ್ಬಂದಿ. ಇರಾನ್ ಮೇಲೆ ದಾಳಿ ತೀವ್ರಗೊಳಿಸುವಂತ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಸದ್ಯಕ್ಕೆ ಕೊಲ್ಲಿ ದೇಶಗಳಲ್ಲಿ ವಿಮಾನಯಾನ ಸೇವೆ ಸ್ಥಗಿತಗೊಂಡಿದೆ. ಯಾಕೆಂದ್ರೆ ಯಾವ ಫ್ಲೈಟ್ ಹೋದ್ರೂ ಅದ್ಯಾವುದೋ ಒಂಥರ ಯುದ್ಧದ ವಿಮಾನ ಅನ್ನುವ ರೀತಿಯಲ್ಲಿ ಹೊಡೆದಾಕುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ವಿಮಾನಯಾನ ಸೇವೆ ಸದ್ಯಕ್ಕೆ ಸ್ಥಗಿತಗೊಂಡಿರುವಂಥದ್ದು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ. ಇಲ್ಲಿ ಆ್ಯಕ್ಚುಲಿ ಮಾತನಾಡುವಂಥ ಸಂದರ್ಭದಲ್ಲಿ ಇರಾನ್ನ ಪ್ರೆಸಿಡೆಂಟ್ ಹೇಳ್ತಾ ಇದ್ರು, ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳು ನಮ್ಮ ಸುತ್ತಮುತ್ತ ಇರುವಂಥ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡೋದಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಅಮೆರಿಕ ಅಣಕಿಸಿತ್ತು ಇರಾನ್ ತಲೆಬಾಗ್ಬಿಟ್ಟಿದೆ ಆ ರಾಷ್ಟ್ರಗಳಿಗೆ ಅಂತ. ಮತ್ತೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮನ್ನು ಟಚ್ ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ದಾಳಿಯನ್ನು ಮುಂದುವರಿಸ್ತೀವಿ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಈ ಅಟ್ಯಾಕ್ ನಿಲ್ಲುವಂಥ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಕಾದ್ ನೋಡಬೇಕು ಇನ್ನು ಎಷ್ಟು ದಿನ ಇದೇ ರೀತಿಯಾಗಿ ನಡೆಯುತ್ತೆ ಅಂತ. ಯಾಕೆಂದರೆ ಇಲ್ಲಿ ಪ್ರಮುಖವಾಗಿ ಟ್ರಂಪ್ ಹೇಳಿದ ಲೆಕ್ಕದಲ್ಲಿ ನೋಡೋದಾದ್ರೆ ಇನ್ನೂ ಒಂದು 25-30 ದಿನ ನಡೆಯುವಂಥ ಸಾಧ್ಯತೆ ಇದೆ. ಆದರೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇದೆಯಾ ಇರಾನ್ಗೆ? ಶರಣಾಗ್ತಾರ ಅಥವಾ ಅವರು ಪ್ರತಿದಾಳಿಯನ್ನು ಮುಂದುವರಿಸ್ತಾ ಆಗಿದ್ದಾಗ್ಲಿ ನೋಡೋಣ ಏನಾಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಡೂ ಆರ್ ಡೈ ರೀತಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದಾರ ನೋಡ್ಬೇಕು. ತೋರಿಸ್ತಾ ಇದ್ವಿ ದೃಶ್ಯಾವಳಿಯಲ್ಲಿ ಗಮನಿಸಬಹುದು, ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆಯಲ್ಲ, ಅಲ್ಲಿ ಬೆಂಕಿ ಯಾವ ರೀತಿಯ ಹೊತ್ಕೊಂಡು ಉರಿತಾ ಇದೆ ಗಮನಿಸಬಹುದು. ಇನ್ನು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ. ಮಿನಾಬ್ ನಗರದ ಶಾಲೆ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಇಷ್ಟು ಅಮಾಯಕ ಜೀವಗಳು ಬಲಿಯಾಗ್ತಾರೆ. ಮಿನಾಬ್ ವಸತಿ ಪ್ರದೇಶಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ಮಾಡ್ತಾ ಇದೆ. ಮಿನಾಬ್ ನಗರದ ಶಾಲೆ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಲಾಗಿದೆ. ಮಿನಾಬ್ ವಸತಿ ಪ್ರದೇಶಗಳ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಲಾಗ್ತಾ ಇದೆ. ಸಾವು ನೋವಿನ ಬಗ್ಗೆ ಇನ್ನೂ ಕೂಡ ವರದಿ ಆಗಿಲ್ಲ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಏನು ಎತ್ತ ಅನ್ನುವಂಥದ್ದು ಯುದ್ಧ ನಿಂತ ಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ಅಲ್ಲಿ ಅಟ್ಯಾಕ್ ಆಯಿತು ಇಲ್ಲಿ ಅಟ್ಯಾಕ್ ಆಯಿತು ಜನ ಸಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಬಿಟ್ರೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ನಿರ್ಗತಿಕರಾಗಿದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ, ಎಷ್ಟು ನಷ್ಟ ಸಂಭವಿಸಿದೆ ಒಂದು ದೇಶಕ್ಕೆ, ಅದ್ಯಾವುದನ್ನು ಕೂಡ ಈಗಂತೂ ಊಹಿಸ್ಲಿಕ್ಕೆ ಆಗೋದಿಲ್ಲ. ಯುದ್ಧ ಮುಂದುವರೆದಿರುವಂಥ ಕಾರಣಕ್ಕೋಸ್ಕರ ನಿರಂತರವಾಗಿ ನಡೀತಾನೆ ಇದೆ ಯುದ್ಧ. ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು ಕ್ಷಿಪಣಿ ದಾಳಿಯನ್ನ ಮಾಡಲಾಗಿರುವಂಥದ್ದನ್ನ. ಶಾಲೆಗಳನ್ನ ಟಾರ್ಗೆಟ್ ಮಾಡಲಾಗಿದೆ, ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಏನು ಹಿಂದೆ ಮುಂದೆ ಏನು ನೋಡ್ತಾ ಇಲ್ಲ, ಮಾನವೀಯತೆ ಇಲ್ಲ, ಏನೂ ಇಲ್ಲ. ಯುದ್ಧ ಅಲ್ವಾ, ಸತ್ರೆ ಆ ರಾಷ್ಟ್ರದವರು ಅಂತ ಕ್ಷಿಪಣಿ ದಾಳಿಯನ್ನು ಮುಂದುವರಿಸಲಾಗಿದೆ.